ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ನನ್ನ ಮೋಸ್ಟ್ ಫೇವ್ರೆಟ್ ಸೆಗ್ಮೆಂಟ್ ಅಲ್ಲಿಗೆ ಸೇರುತ್ತೆ ಈ ಸಿನಿಮಾ. ಏನಪ್ಪ ಅಂತಂದರೆ ಮಲ್ಟಿ ಸ್ಟಾರರ್. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಸಿನಿಮಾ ಮೇಕರ್ಗಳಿಗೂ, ದಯವಿಟ್ಟು ಥಿಂಕ್ ಅಬೌಟ್ ಈ ತರಹದ ಮಲ್ಟಿ ಸ್ಟಾರರ್ ಸಿನಿಮಾ. ಶಿವಣ್ಣ ಅವ್ರದ್ದು, ಉಪ್ಪಿ ಸರ್ದು ಫೇಸ್ ಆಫ್ ಸೀನ್ ಇದೆಯಲ್ಲ, ಓಮ್ ಸಿನಿಮಾ ಡೈರೆಕ್ಟರ್ ಮತ್ತು ಆ್ಯಕ್ಟರ್, ಆ ಸೀನ್ ಏನಕ್ಕೆ ಬರುತ್ತೆ ಸಿನಿಮಾದಲ್ಲಿ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಅರ್ಜುನ್ ಜನ್ಯ ಅವರು ಮನಸ್ಸು ಮಾಡಿಬಿಟ್ಟಿದ್ದಾರೆ, ಜನ ಥಿಯೇಟ್ರಿಗೆ ಬರಲ್ಲ ಅಂತ ಹೇಳೋದನ್ನು ಇನ್ನು ಮೇಲೆ ನಾವು ನಿಲ್ಲಿಸ್ಬೇಕು ಹೆಂಗಾದರೂ ಮಾಡಿ ಅಂತ. ಸೊ ಅದಕ್ಕೋಸ್ಕರನೇ ಈ ಸಿನಿಮಾ ರೆಡಿ ಆಗ್ತಾ ಇರೋದು. ಅಂದರೆ ಅದಕ್ಕೋಸ್ಕರ ಅಂತಲ್ಲ, ಸುಮ್ಮನೆ ಹೇಳಿದೆ. ಬಟ್ ಸ್ಟಿಲ್ ಅದು ಹೆಂಗೆ ಜನ ಥಿಯೇಟ್ರಿಗೆ ಬರಲ್ಲ 45 ಸಿನಿಮಾ ನೋಡೋಕ್ಕೆ ನಾನು ನೋಡೇ ಬಿಡ್ತೀನಿ. ಅದು ಹೆಂಗೆ ಜನ ಥಿಯೇಟ್ರಿಗೆ ಬರಲ್ಲ ಅಂತ. ಯಾಕೆ ಅಂತಂದರೆ ಡೆಡಿಕೇಶನ್ ಲೆವೆಲ್ ಹೆಂಗಿದೆ ಅಂತಂದರೆ ಅರ್ಜುನ್ ಜನ್ಯ ಅವ್ರದ್ದು ಮೊನ್ನೆ ರಿಲೀಸ್ ಆಯಿತು KD ಸಿನಿಮಾದ ಸಾಂಗು, ಓಕೆನಾ, ಸೆಟ್ ಆಗಲ್ಲ ಸಮಥಿಂಗ್, ಆ ಸಾಂಗ್ ರಿಲೀಸ್ ಆಯಿತು. ಆ ಸಾಂಗ್ಗೆ ಮತ್ತು ಅವರು ಬೇರೆ ಬೇರೆ ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿರೋವಂಥ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿಕೊಂಡು ಆ ಸಿನಿಮಾಗಳದ್ದು ಕೆಲಸ ನೋಡಿಕೊಂಡು ಆ್ಯಸ್ ಎ ರೈಟರು, ಸ್ಕ್ರಿಪ್ಟ್ ರೈಟರು ಮತ್ತು ಮ್ಯೂಸಿಕ್ ಡೈರೆಕ್ಟರು, ಸಿನಿಮಾದ ಡೈರೆಕ್ಟರಾಗಿ 45 ಸಿನಿಮಾನ ಮೇಕಿಂಗ್ ಮಾಡಿಕೊಂಡು ಎಲ್ಲ ಸಿನಿಮಾಗಳಿಗೂ ಟೈಮ್ ಕೊಟ್ಕೊಂಡು ಆ್ಯಂಡ್ ಅಗೈನ್ ಒಂದು ಔಟ್ಪುಟ್ ಕೊಡೋದು ಇದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಆಲ್ಸೋ ಈ 45 ಸಿನಿಮಾಗೆ ತುಂಬಾ ವಿ ಎಫ್ ಎಕ್ಸ್ ಅನ್ನೋದಕ್ಕಿಂತ 3D ಆ್ಯನಿಮೇಷನ್ ವರ್ಕು ತುಂಬಾ ಟೈಮ್ ತೊಗೊಳ್ತಾ ಇದೆಯಂತೆ. ಆಲ್ಮೋಸ್ಟ್ ಆಯಿತು, ಒಂದು 2 ಇಯರ್ಸ್ ಆಯ್ತು ಅನ್ಕೋತೀನಿ ಸಿನಿಮಾ ಅನೌನ್ಸ್ ಆಗಿ. ಸೊ ಸ್ಕ್ರೀನ್ ಮೇಲೆ ಬರೋದಕ್ಕೆ ಇನ್ನೂ ಒಂದಷ್ಟು ಟೈಮ್ ತೊಗೊಳ್ತಾ ಇದೆ. ಏನಿಲ್ಲ, ನಿಮಗೆಲ್ಲ ಗೊತ್ತು, ರಿಲೀಸ್ ಡೇಟ್ ನಿಮಗೆಲ್ಲ ಗೊತ್ತಾಗಿದೆ ಯಾವಾಗ ಬರುತ್ತೆ ಅಂತ. ಆ್ಯಂಡ್ ಟೀಸರ್ ಬಗ್ಗೆ ಮಾತಾಡೋದಾದರೆ, ನನ್ನನ್ನು ಕೇಳಿದ್ರೆ ಟೂ ಗಾಡ್ ಮ್ಯಾನ್, ಒನ್ ಕಾಮನ್ ಮ್ಯಾನ್ ಸ್ಟಕ್ ಇನ್ ಬಿಟ್ವೀನ್ ಟೂ ಗಾಡ್ ಮ್ಯಾನ್ಸ್. ಇದೇ ಈ ಸಿನಿಮಾದ ಒಂದು ಚಿಕ್ಕದಾಗಿ ಏನಾದ್ರು ಹೇಳ್ಬೋದು ಅಂತಂದರೆ. ಆ್ಯಂಡ್ ಕೆಲವು ಸೀನ್ಗಳು, ಕೆಲವು ಕ್ಯಾರೆಕ್ಟರ್ಗಳು, ಈ ಟೀಸರ್ನ ರೆಪ್ರೆಸೆಂಟ್ ಮಾಡೋ ರೀತಿ ಆ್ಯಂಡ್ ಆಲ್ಸೋ ಕ್ವಾಲಿಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅರ್ಜುನ್ ಜನ್ಯ ಸರ್ಗೆ. ಆ್ಯಂಡ್ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾ ಡೈರೆಕ್ಟ್ ಮಾಡ್ತಾರಾ ಅಂತ ಹುಬ್ಬೇರಿಸ್ಕೋಬೇಕು, ಆ ರೀತಿ ಟೀಸರಲ್ಲಿ ಕ್ವಾಲಿಟಿ ಬಿಟ್ಟಿದ್ದಾರೆ. ಆ್ಯಂಡ್ ಈ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅನ್ನೋ ಸಿನಿಮಾ ಯಾವುದಾದ್ರೂ ಬರ್ತಾ ಇದೆ ಈ ವರ್ಷ ಅನ್ನೋದಾದರೆ, ಐ ಥಿಂಕ್ ಇಟ್ ಕ್ಯಾನ್ ಬಿ 45 ಡೈರೆಕ್ಟೆಡ್ ಬೈ ಅರ್ಜುನ್ ಜನ್ಯ ಸರ್. ಸೀರಿಯಸ್ಲಿ ಕ್ವಾಲಿಟಿ ನೋಡೋಂಗೆ ತುಂಬಾ ಖುಷಿಯಾಗೋಯಿತು. ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ರಾಜ್ಬಿ ಶೆಟ್ಟರ್ ಇದ್ದಾರೆ, ಆ್ಯಂಡ್ ಉಪ್ಪಿ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ. 3 ಜನ ಸಣ್ಣ ಪುಟ್ಟ ಆ್ಯಕ್ಟರ್ಗಳಲ್ಲ, ಅದರಲ್ಲೂ ನಮ್ಮ ಲೆಜೆಂಡ್ರಿ ಶಿವಣ್ಣ ಅವರು ಇದ್ದಾರೆ, ನಮ್ಮ ಉಪ್ಪಿ ಸರ್. ಓಮ್ ಕಾಂಬಿನೇಷನ್ ಬಂದು ಮಲ್ಟಿ ಸ್ಟಾರರ್ ಆಗಿ ಒಂದು ಸಿನಿಮಾ ಮಾಡೋದು ಅಂತಂದ್ರೆ ಏನು, ಅದು ಔಟ್ಪುಟ್ ಹಿಂಗಿರೋದು ಅಂತಂದರೆ ಏನು, ಅದಕ್ಕೊಂದು ಸ್ಟೋರಿ ಮಾಡೋದು ಅಂತಂದ್ರೆ ಏನು, ತಮಾಷೆ ಮಾತೇ ಅಲ್ಲ ಇದು. ಇವರಿಬ್ಬರನ್ನ ಹ್ಯಾಂಡ್ಲ್ ಮಾಡೋದು ದೊಡ್ಡ ವಿಷಯ ಗುರು, ಸಿಕ್ಕಾಪಟ್ಟೆ ದೊಡ್ಡ ಆ್ಯಕ್ಟರ್ಗಳಿವರು. ಉಪ್ಪಿ ಸರ್ನ ಹ್ಯಾಂಡ್ಲ್ ಮಾಡೋದು ಏನು ತಮಾಷೆನ? ನಿಮಗೆಲ್ಲ ಗೊತ್ತು UI ಸಿನಿಮಾ ಹೆಂಗೆ ಮಾಡಿದ್ರು ಅವ್ರ ಲೆವೆಲ್ ಏನು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಅಂಥ ಡೈರೆಕ್ಟ್ರನ್ನ ಫಸ್ಟ್ ಡೈರೆಕ್ಷನ್ನಲ್ಲೇ ಸಿನಿಮಾಗೆ ಹಾಕೋತೀನಿ ನಾನು ಅಂತ ಮನಸ್ಸು ಮಾಡೋದು ಅಂತಂದರೆ ಏನು, ತುಂಬ ಕಷ್ಟ. ಆ್ಯಂಡ್ ಐ ವಿಶ್ ವೆರಿ ಆಲ್ ದ ಬೆಸ್ಟ್. ನನಗಂತೂ ಟೀಸರ್ ನೋಡಿ ತುಂಬಾ ಖುಷಿಯಾಯಿತು. ಈ ತರಹದ ಟೀಸರ್, ಈ ತರಹದ ಟ್ರೈಲರ್, ಈ ತರಹದ ಸಿನಿಮಾಗಳು ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಬರಬೇಕು. ಯಾಕೆ ಅಂತಂದರೆ ಪಕ್ಕದ ಇಂಡಸ್ಟ್ರಿ, ಫಾರ್ ಎಕ್ಸಾಂಪಲ್ ತಮಿಳ್, ತೆಲುಗು, ಮಲಯಾಳಂ ಮಲ್ಟಿ ಸ್ಟಾರರ್ ಸಿನಿಮಾಗಳು ಎಷ್ಟೊಂದು ಬರುತ್ತೆ, ಯಾಕೆ ಕನ್ನಡದಲ್ಲಿ ಬರಲ್ಲ ಅಂತ ಅನ್ಕೋತೀವಿ. ದಯಮಾಡಿ ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನು ಮಾಡೋಕ್ಕೆ ಮುಂದೆ ಬನ್ನಿ. ಆ್ಯಂಡ್ ಅಂತಹ ಸ್ಟೋರಿಗಳನ್ನ ಬರೀರಿ. ಯಾಕೆ ಅಂತಂದರೆ ಜನಗಳನ್ನು ಥಿಯೇಟ್ರಿಗೆ ಕರೆಸೋವಂಥ ಕೆಪಾಸಿಟಿ ಇರೋವಂಥ ಎಷ್ಟೋ ಸ್ಟಾರ್ಸ್ ನಮ್ಮಲ್ಲೇ ಇದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ, ಕೋಂಬೋ ಆಗಿ ಬಂದರೆ ಥಿಯೇಟ್ರಲ್ಲಿ ಜನ ಕೂತ್ಕೊಳ್ಳೋಕ್ಕೆ ಜಾಗನೇ ಇರಲ್ಲ. ಅಂಥ ಟೈಮ್ ಕೂಡ ಬರುತ್ತೆ ನಮ್ಮ ಇಂಡಸ್ಟ್ರಿಗೆ. ಸೊ ಇಷ್ಟು ಹೇಳ್ತಾ ನನ್ನ ಟೀಸರ್ ರಿವ್ಯೂನ ಮುಗಿಸ್ತೀನಿ. ನಿಮಗೇನು ಅನ್ನಿಸ್ತು ಟೀಸರ್ ನೋಡಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಯುಗಾದಿ, ಹ್ಯಾಪಿ ಹೊಸತಡ್ಕು, ಚೆನ್ನಾಗಿ ಬಾಡ್ನ ಬಜಾಯಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.